ಇನ್ನು ಈ ಮೈಕ್ರೋ ಫೈನಾನ್ಷಿಯರ್ಗಳ ಕಾಟ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ದಿನನಿತ್ಯ ವರದಿಯನ್ನು ನಿಮಗೆ ತೋರಿಸ್ತಾನೆ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗ ಯಾದಗಿರಿಯಲ್ಲಿ ನೋಡಿ ಯಾವ ರೀತಿ ಅಂತ. ಹಸಿರು ತಗೊಂಡಿದ್ದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗೋಯ್ತು. ಅದಾದಮೇಲೆ ಕುಟುಂಬವೇ ಊರು ಬಿಟ್ಟು ಹೋಗಿದೆ. ಊರಿಗೆ ವಾಪಸ್ ಬಂದಾಗ ಶಾಕ್ ಕಾದಿತ್ತು, ಮನೆಗೆ ಬೀಗ ಜಡಿಯಲಾಗಿತ್ತು. ಫೈನಾನ್ಸ್ ಸಿಬ್ಬಂದಿ ಮನೆಯನ್ನೇ ಸೀಸ್ ಮಾಡಿದ್ರು. ಯಾದಗಿರಿ ತಾಲೂಕಿನ ಎಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೀತಮ್ಮ ಅನ್ನುವಂಥವರು ವಿಧವೆ. ಆಕೆ 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಹೈನುಗಾರಿಕೆ ಉದ್ದೇಶದಿಂದ, ಅಂದರೆ ಹಸು ಕಟ್ಟಿ ಈ ಹಾಲು ಮಾರುವಂಥ ಉದ್ದೇಶದಿಂದ. ಆದರೆ ದುಡ್ಡು ಕಟ್ಟಕ್ಕಾಗಿರಲಿಲ್ಲ. ಕೊನೆಗೆ ಇವರು ಕಾಟದಿಂದ ಊರು ಬಿಟ್ಟು ಹೋಗಿದ್ದರು. ವಾಪಸ್ ಬಂದು ನೋಡೋ ಅಷ್ಟೊತ್ತಿಗೆ ಮನೆಗೆ ಬೀಗ ಜಡಿಯಲಾಗಿತ್ತು. ಅಂದರೆ ಫೈನಾನ್ಸ್ನವ್ರು ಬಂದು ಸೀಸ್ ಮಾಡಿದ್ರು. ಸಾಲ ತೀರಿಸೋ ಉದ್ದೇಶಕ್ಕೋಸ್ಕರನೇ ಆಕೆ ಬೆಂಗಳೂರಿಗೆ ಬಂದಿದ್ರಂತೆ. ಜೊತೆಗೆ ಆಕೆಯ ಮಗನಿಗೆ 2 ಕಿಡ್ನಿ ವೈಫಲ್ಯವಾಗಿವೆ. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಆಕೆ ಮಗ. ಬೆಂಗಳೂರಿನಲ್ಲಿ ಚಿಕಿತ್ಸೆ ಮತ್ತು ಕೆಲಸ. ಕೊನೆಗೆ ಏನೇ ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಪ್ರಯೋಜನ ಆಗಲ್ಲ ಅಂದಾಗ ಆಕೆ ವಾಪಸ್ ಬಂದಾಗ ಮನೆಗೆ ಬೀಗ ಹಾಕಿದ್ರು. ಇವರು ಜಡ್ದೋಗಿದ್ರಲ್ಲ ಬೀಗ, ಅದರ ಜೊತೆಗೆ ಇನ್ನೊಂದು ಬೀಗ ಬೇರೆ ಬಿದ್ದಿತ್ತು. ಅದು ಫೈನಾನ್ಷಿಯರ್ಗಳು ಹಾಕಿದಂಥ ಬೀಗ. ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಸಾಲದ ಸಂಗತಿಗಳಿದಾವಲ್ಲ, ಇದರಲ್ಲಿ ಹಲವಾರು ಸುಳಿಗಳಿವೆ ಇದರಲ್ಲಿ. ಯಾಕಂದರೆ ಸಾಲ ಪಡೆಯುವಂಥ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಳುವಂಥದ್ದು ಬಹಳ ಸುಲಭ, ಆದರೆ ತೀರಿಸುವಂಥದ್ದು ಬಹಳ ಕಷ್ಟ ಆಗುತ್ತೆ. ಕೆಲವರಿಗೆ ನಿಜಕ್ಕೂ ತೊಂದರೆಗಳಿರ್ತವೆ. ಯಾಕಂದರೆ ನೋಡಿ, ಈ ಎಮ್ಮೊಂದು ನಿಜಕ್ಕೂ ಸಮಸ್ಯೆ ಇರ್ಬೋದು. ಮಗ ನೋಡಿದ್ರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ, ಬೆಂಗಳೂರಿಗೆ ಬಂದಿದ್ಲು. ಆಕೆ ಹಿಂಗೊತ್ತ ಟ್ರೀಟ್ಮೆಂಟ್ ಏನು ವರ್ಕೌಟ್ ಆಗಲ್ಲ ಅಂದಾಗ ವಾಪಸ್ ಕರ್ಕೊಂಬಂದ್ಲು ಮಗನ್ನ. ಈಗ ನೋಡಿದ್ರೆ ಮನೆಗೆ ಬೀಗ ಬಿದ್ದಿದೆ. ಬನ್ನಿ ಆಕೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾನು 2 ಲಕ್ಷ ಸಾಲ ತೊಗೊಂಡಿನಿ ಸರ್. ಅದ್ರಾಗ ಅದನ್ನ ಕಟ್ಟೀನಿ ಸರ್. ಕಟ್ಟಿನ ಬಿ ಅವ್ರು ಎಷ್ಟು ಟಾರ್ಚರ್ ಕೊಟ್ಟರು. ಟಾರ್ಚರ್ ಕೊಟ್ಟರು ಅಂದ್ರೆ ನಾವು ಏನು ಮಾಡಿ ಬಿಡೋ ಕಡೆ ಹೆಂಗೆ ಭೀ ಕಟ್ಟಬೇಕ್ರಿ ಅಂತ ನಾವು ಬೆಂಗಳೂರು ದುಡ್ಲಕ್ಕೆ ಹೋಗ್ಬಿರಿ. ದುಡ್ಲಕ್ಕೆ ಹೋಗಿ 2 ತಿಂಗಳಾಯ್ತು ರೀ. ಹೋಗ್ಮೇಲೆ ನಾನು ಹಿಂದಗಡೆ ಬರ್ತೀನಿ, ನಾನು ಕರ್ಕೊಂಡು ಪಾರಾಗ ಅಂದ್ರೆ ಅಲ್ಲಿ ಕೀಲಿ ಆಗಿದ್ರಿ. ಮತ್ತು ಎಲ್ಲಿ ಹೋಗ್ಬೇಕು ನನಗೆ ದಾರಿ ಇಲ್ಲ ಅಂತ ನಾನು ಬಂದು ಇಲ್ಲಿ ಹಾಕಿಲ್ರಿ. ಈಗ ಎಲ್ಲಿ ಭೀ ನನ್ನ ಮನೆ ಕೀಲಿ ಹಾಕ್ಯಾರ ಸರ್. ನಾ ಯಾವ ದಂಡಿಗೆ ಹೇಳ್ಬೇಕು, ಎಲ್ಲಿ ಹೋಗ್ಬೇಕು, ನಮ್ಗೆ ಎಲ್ಲಿ ಇಲ್ಲ, ನಮ್ಗೆ ಸಹಾಯ ಬೇಕು ರೀ. ನಾನು ಈಗ ಒಂಟಿ ಜೀವನ, ನನ್ನ ಗಂಡ ಇಲ್ಲ, ನನ್ನ ಗಂಡ ಭೀ ತೀರ್ಕೊಂಡನ್ರಿ. ಈಗ ಒಂಟಿ ಜೀವನ ಇದೀನಿ ನಾನು. ಈಗ ನನ್ನ ಮಗನಿಗೆ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು, ನಾಳೆ ಸತ್ತ ನಾನು ಎಲ್ಲಿ ಮಾಡಬೇಕು ರೀ. ನನಗೆ ನ್ಯಾಯ ಬೇಕು ಸರ್. ಹಾಸ್ಪಿಟ್ಲ್ ವಿಷಯವಾಗಿರ್ಬೋದು, ಇನ್ನೊಂದು ಇರ್ಬೋದು, ಕೆಲವೊಂದಿಷ್ಟು ಕಡೆ ಸಾಲ ಸೋಲ ಮಾಡಿ ತೋರಿಸಿದ್ರು. ಈಗ ದುಡಿತಕ್ಕಂಥ ಮಗನಿಗೆ ಮೇನ್ 2 ಕಿಡ್ನಿ ಫೇಲ್ ಆಗ್ಯಾವ. ಅವರು ಪರಿಸ್ಥಿತಿ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ಲಾರ್ದಂಗೆ ಅದ. ಈಗ ಸಾಲ ತೀರಿಸ್ಬೇಕಾದ್ರೆ ಭಾಳ ತೊಂದರೆ ಆಗ್ತದೆ. ಪರಿಸ್ಥಿತಿ ನೋಡ್ಯಾನ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಈಗ ಒಮ್ಮೆಂದೊಮ್ಮೆಲೆ ಬಂದು ಈ ಥರ ಲಾಕ್ ಹಾಕೋದು, ಯಾಕಂದ್ರೆ ಇದು ಪರಿಸ್ಥಿತಿಗೆ ಸರಿ ಅನ್ಸೋದಿಲ್ಲ. ರೋಡಿನ ಮೇಲೆ ಇರಂಗದ. ನಾಳೆ ಹೆಚ್ಚು ಕಮ್ಮಿ ಆಯ್ತು ಆ ಹುಡುಗನಿಗೆ ಬಂದರು ಮನೆ ಲಾಕ್ ಹಾಕ್ಯಾರಂದ್ಮೇಲೆ ಮತ್ತು ರೋಡಿಗಿರೋಂಥ ಪರಿಸ್ಥಿತಿನೇ ಬರ್ತದೆ ಅದು. ಯಾಕಂದ್ರೆ ತಾವು ಸ್ವಲ್ಪ ದಯಾಳುಗಳಾಗಿ ಸ್ವಲ್ಪ ಕಾಲಾವಕಾಶ ಏನಾರು ಕೊಟ್ಟರೆ ಅದು 4 ಜನಕ್ಕೆ ವಿಚಾರ ಮಾಡಿ ಅದನ್ನು ಇದು ಚೆನ್ನಾಗಿರ್ತದೆ ಅಂತ ನಮ್ಮದೊಂದು ಅಭಿಪ್ರಾಯ. ಯಾದಗಿರಿ ಜಿಲ್ಲೆಯಾದಂಥ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದಲ್ಲಿ ಒಂದು ಕುಟುಂಬ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಗ್ರಾಮವನ್ನೇ ತೊರೆದಿರುವಂಥ ಘಟನೆ ಕೂಡ ಈಗ ನಡೆದಿರೋದು. ಸದ್ಯ ನಾನೀಗ ಅದೇ ಗ್ರಾಮದಲ್ಲಿದ್ದೀನಿ. ಆ ಒಂದು ಮಹಿಳೆಯ ಮನೆಯ ಮುಂಭಾಗದಲ್ಲಿ ಇರುವಂಥದ್ದು. ಈ ಒಂದು ಗ್ರಾಮದ ಗೀತಮ್ಮ ಎನ್ನುವಂಥ ಮಹಿಳೆ ಅಂದರೆ 3-4 ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿದ್ದರು. ಆದರೆ ಸಾಲವನ್ನು ತೀರ್ಸೋಕ್ಕೂ ಸಹಿತ ಆಗಿಲ್ಲ. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ದಿನನಿತ್ಯ ಬಂದು ಈ ಮಹಿಳೆಗೆ ಕಿರುಕುಳ ಕೊಡುವಂಥ ಕೆಲಸ ಕೂಡ ಮಾಡಿದರು. ಆದರೆ ಮಹಿಳೆ ಸಾಲವನ್ನು ತೀರ್ಸೋಕೆ ಉದ್ದೇಶಕ್ಕಾಗಿ ಬೆಂಗಳೂರು ಕಡೆ, ಅಂದರೆ ತನ್ನ ಮಗನ ಜೊತೆ ಬೆಂಗಳೂರಿಗೆ ಹೋಗಿ ದುಡಿಯೋಕ್ಕೆ ಪ್ರಾರಂಭ ಕೂಡ ಮಾಡಿದರು. ಆದರೆ ಬೆಂಗಳೂರಿನಲ್ಲಿ ದುಡಿಯುವಾಗ ಒಂದು ಮಹಿಳೆಯ ಗೀತಮ್ಮನ ಮಗನಾದ ಮಲ್ಲಿಕಾರ್ಜುನ ಆರೋಗ್ಯ ಸ್ಥಿತಿ ಕೂಡ ಗಂಭೀರವಾಗಿತ್ತು. ಅಂದರೆ 2 ಕಿಡ್ನಿಗಳ ವೈಫಲ್ಯದಿಂದ ಮಗ ಬಳಲ್ತಿದ್ದ. ಹೀಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ರೆ, ಆದರೆ ಹೆಚ್ಚುವರಿ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಹೀಗಾಗಿ ಅಲ್ಲಿರುವಂಥ ಖಾಸಗಿ ಆಸ್ಪತ್ರೆ ವೈದ್ಯರು ವಾಪಸ್ ಊರಿಗೆ ಕರೆದುಕೊಂಡು ಹೋಗಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಮಹಿಳೆ ಊರನ್ನು ಬಿಡುವಕ್ಕೆ ಮುಂಚಿತವಾಗಿ ತನ್ನ ಮನೆಗೆ ಬೀಗವನ್ನು ಹಾಕ್ಕೊಂಡು ವಾಪಸ್ ಹೋಗಿದ್ರು. ಆದರೆ ಈಗ ಮತ್ತೆ ವಾಪಸ್ ಊರಿಗೆ ಬರುವಾಗ ತನ್ನ ಬೀಗದ
ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕೂಡ ಒಂದು ಬೀಗ ಹಾಕಿದರು. ಆ ಒಂದು ಮನೆಯನ್ನು ವಶಕ್ಕೆ ಪಡೆದು ಆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಮನೆಯನ್ನು ಸೀಜ್ ಮಾಡಿದಂಥ ದೃಶ್ಯವನ್ನು ನೋಡಿ ಒಂದು ರೀತಿ ಆಘಾತಕ್ಕೆ ಸಹಿತ ಒಳಗಾಗಿದ್ದಾರೆ. ಈಗ ಸದ್ಯ ಈ ಗೀತಮ್ಮ ತನ್ನ ಮಗನಿಗೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಿದ್ದಾರೆ. ಆದರೆ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಾಪಸ್ ಊರಿಗೆ ಕರ್ಕೊಂಡು ಬಂದು ಮನೆಯಲ್ಲಿ ಇರೋಕ್ಕೂ ಸಹಿತ ಜಾಗ ಇಲ್ಲದಂತಾಗಿದೆ. ಒಂದು ವೇಳೆ ವಾಪಸ್ ಬಂದರೆ ಬೀದಿಯಲ್ಲಿ ಇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಗೀತಮ್ಮನ ಮಗ ಮಲ್ಲಿಕಾರ್ಜುನ್ ಸಾವು ಬದುಕಿನ ಮಧ್ಯೆ ಹೋರಾಟ ಕೂಡ ನಡೆಸ್ತಿರುವಂಥದ್ದು. ಸಾಕಷ್ಟು ಈ ಒಂದು ಗ್ರಾಮಸ್ಥರಿದ್ದಾರೆ, ಅವರಿಗೆ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ, ಜೊತೆಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಯಾವ ರೀತಿ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ, ಜೊತೆಗೆ ಈಗ ಸದ್ಯ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಗ್ರಾಮಸ್ಥರ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಅವರಿಂದ ಮಾಹಿತಿ ಕೂಡ ಪಡೆಯುವಂಥ ಕೆಲಸ ಕೂಡ ಮಾಡ್ತೀನಿ ಸರ್. ಈಗ ಮೈಕ್ರೋ ಫೈನಾನ್ಸ್ನವರು ಯಾವಾಗ ಬಂದು ಬೀಗವನ್ನು ಹಾಕಿ ಮನೆಯನ್ನು ಸೀಜ್ ಮಾಡಿದ್ರೆ ಏನೆಲ್ಲ ಆಗಿತ್ತು ಸರ್ ಇಲ್ಲಿ? ಸುಮಾರು ಒಂದು 3-4 ದಿನದಿಂದ ಬೀಗ ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಈಗ ಅವ್ರ ಸ್ಥಿತಿ ಭಾಳ ಬಡತನದ ಸ್ಥಿತಿಯಲ್ಲಿದ್ದಾರೆ, ಕಷ್ಟದಲ್ಲಿ ತೊಗೊಂಡಿದ್ದಾರೆ, ಸಾಲ ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಫೈನಾನ್ಸ್ನವರು ಸ್ವಲ್ಪ ಅವರಿಗೆ ಕಾಲಾವಕಾಶ ಕೊಟ್ಟು ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಕಟ್ಟಿಸ್ಕೊಂಡ್ರೆ ಅವರೊಂದು ಸ್ವಲ್ಪ ನಿಶ್ಚಿಂತೆಯಾಗಿರ್ತಿದ್ರು. ಈ ಇಂಥ ಪರಿಸ್ಥಿತಿಯಾಗ ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಾಕತ್ತಾರೆ. ಅದಕ್ಕೆ ಏನಾದ್ರು ತೊಂದರೆ ಆದರೆ ಆ ಮೈಕ್ರೋ ಫೈನಾನ್ಸ್ನವರೇ ಕಾರಣ ಆಗ್ತಾರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ವಿರುದ್ಧ ಈ ಲಾಕ್ ತೆಗೆದು ಹೋರಾಟ ಮಾಡ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಅಂದರೆ ಹುಡುಗಿ ಹೋರಾಟ ಮೈಕ್ರೋ ಫೈನಾನ್ಸ್ನ ಅವ್ರ ವಿರುದ್ಧನೇ ಹೋರಾಟ ಮಾಡಿ ಸರ್ಕಾರಕ್ಕೆ ಇದಕ್ಕೆ